ವಸ್ತುಗಳ ಬಗ್ಗೆ ಎಲ್ಲವೂ. ನಮಸ್ಕಾರ. ಕಲಿಯೋಣ. ವಸ್ತುಗಳನ್ನು ಗಮನಿಸಿ. ಒಂದು ಕಲ್ಲು, ನೀರು, ಗಾಳಿ ಎಲ್ಲವೂ ವಿಭಿನ್ನ. ಏಕೆಂದು ತಿಳಿಯೋಣ. ರಾಶಿ. ಎಷ್ಟು ವಸ್ತು? ರಾಶಿ ಎಂದರೆ ಒಂದು ವಸ್ತುವಿನಲ್ಲಿರುವ ವಸ್ತುವಿನ ಪ್ರಮಾಣ. ಒಂದು ಸಣ್ಣ ಕಲ್ಲನ್ನು ತೂಕ ಮಾಡಿ. ಈಗ ಮರದ ಹಲಗೆಯನ್ನು ತೂಕ ಮಾಡಿ. ಪ್ರತಿಯೊಂದು ವಸ್ತುವಿಗೂ ತೂಕವಿದೆ. ಆ ವಸ್ತುವಿನ ಪ್ರಮಾಣವೇ ಅದರ ರಾಶಿ. ಸಾಂದ್ರತೆ. ಒತ್ತೊತ್ತಾಗಿ ಸೇರಿದೆಯೇ ಅಥವಾ ಹರಡಿಕೊಂಡಿದೆಯೇ? ಸಾಂದ್ರತೆ ಎಂದರೆ ರಾಶಿಯು ಒಂದು ಸ್ಥಳವನ್ನು ಹೇಗೆ ತುಂಬುತ್ತದೆ ಎಂಬುದು. ಕಲ್ಲು ನೀರಿನಲ್ಲಿ ಮುಳುಗುತ್ತದೆ. ಅದರ ಕಣಗಳು ಒತ್ತೊತ್ತಾಗಿ ಸೇರಿವೆ. ಮರವು ನೀರಿನ ಮೇಲೆ ತೇಲುತ್ತದೆ. ಅದರ ಕಣಗಳು ಸಡಿಲವಾಗಿ ಜೋಡಿಸಲ್ಪಟ್ಟಿವೆ. ಒತ್ತಡ. ಒಂದು ಸಣ್ಣ ತಳ್ಳುವಿಕೆ. ಒತ್ತಡ ಒಂದು ಶಕ್ತಿ. ನಿಮ್ಮ ಅಂಗೈಯನ್ನು ಹಿಟ್ಟಿನಂತಹ ಮೃದುವಾದ ವಸ್ತುವಿನ ಮೇಲೆ ಕೆಳಗೆ ಇಡಿ. ನೀವು ಒತ್ತಡವನ್ನು ಉಂಟುಮಾಡುತ್ತೀರಿ. ಈ ಶಕ್ತಿಯು ಕೆಳಮುಖ ದಿಕ್ಕಿನಲ್ಲಿದೆ. ಪ್ಲವನತೆ. ಮೇಲ್ಮುಖ ಸಹಾಯಕ ಪ್ಲವನತೆ ಎಂದರೆ ನೀರಿನಲ್ಲಿರುವ ಒಂದು ಮೇಲ್ಮುಖ ಶಕ್ತಿ. ಈ ಮೇಲ್ಮುಖ ಶಕ್ತಿಯು ವಸ್ತುಗಳು ತೇಲಲು ಸಹಾಯ ಮಾಡುತ್ತದೆ. ಮರದ ತೆಪ್ಪವು ತೇಲುತ್ತದೆ. ಪ್ಲವನತೆ ಅದಕ್ಕೆ ಮೇಲ್ಮುಖ ತಳ್ಳುವಿಕೆಯನ್ನು ನೀಡುತ್ತದೆ. ಹೆಚ್ಚು ಕೆಳಮುಖ ತೂಕವಿರುವ ಕಲ್ಲು ಮುಳುಗುತ್ತದೆ.